ಲಾಸ್ಟ್ ವಿಡಿಯೋನಲ್ಲಿ ಒಂದಷ್ಟು ಪ್ರಾಪರ್ಟೀಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಲೈಕ್ ಸೈನ್ ಇನ್ವರ್ಸ್ ಆಫ್ 1/x ಈಕ್ವಲ್ ಟು ಕೊಸೆಕ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ 1/x ಈಕ್ವಲ್ ಟು ಸೆಕ್ ಇನ್ವರ್ಸ್ ಆಫ್ 1/x, ಅಥವಾ ಟ್ಯಾನ್ ಇನ್ವರ್ಸ್ ಆಫ್ 1/x ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಈ ರೀತಿ ಮೂರು ರಿಸಲ್ಟ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವುದು? ಸೈನ್ ಇನ್ವರ್ಸ್ ಆಫ್ 1/x ಈಕ್ವಲ್ ಟು ಕೊಸೆಕ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ 1/x ಈಕ್ವಲ್ ಟು ಸೆಕ್ ಇನ್ವರ್ಸ್ ಆಫ್ ಎಕ್ಸ್, ಆ್ಯಂಡ್ ಟ್ಯಾನ್ ಇನ್ವರ್ಸ್ ಆಫ್ 1/x ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇನ್ನು ಈ ವಿಡಿಯೋ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೊಂದಷ್ಟು ಪ್ರಾಪರ್ಟೀಸನ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನು ಇದೆ ಪ್ರಾಪರ್ಟಿ ಅಂತಂದರೆ, ಸೈನ್ ಇನ್ವರ್ಸ್ ಆಫ್ -x ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ -1 to 1 ಅಂತ ಇದೆ. ಸೊ ಪ್ರೂಫ್, ಲೆಟ್ ಸೈನ್ ಇನ್ವರ್ಸ್ ಆಫ್ -x ಈಕ್ವಲ್ ಟು y ಅಥವಾ ಥೀಟಾ, ನೀವೇನಾದರೂ ತಗೋಬೋದು. ಸೊ ದಿಸ್ ಇಂಪ್ಲೈಸ್ ಸೈನ್ y ಈಕ್ವಲ್ ಟು -x. Multiply this minus on both sides. This implies minus sin y equal to x. So this implies minus sin y na ನಾನು sin of minus y ಅಂತ ಬರಿಬಹುದು, ಯಾಕಂದರೆ sin of minus theta is minus sin theta. ಹಾಗಾಗಿ ಈಗ ಮತ್ತೆ sin ಇನ್ವರ್ಸ್ನ ಈ ಕಡೆ ತಗೊಂಡ್ರೆ we get minus y equal to sin, ಈ ಕಡೆ ಬಂದರೆ sin inverse of ಅಥವಾ ಆಪರೇಟಿಂಗ್ sin inverse on both side, sin inverse x. So this implies minus what is y? Y ಅಂತಂದರೆ sin inverse of -x. So sin inverse of -x equal to sin inverse of x. Multiply minus on both side. Finally we get sin inverse of -x equal to minus sin inverse x. So this is the proof of the first property. Now moving towards the second one, proof. Same proof ಇರ್ತದೆ, ಹಾಗಾಗಿ ಸ್ವಲ್ಪ ಕ್ವಿಕ್ ಆಗಿ ಹೋಗ್ತೀನಿ ನಾನು. ಲೆಟ್ ಟ್ಯಾನ್ ಇನ್ವರ್ಸ್ ಆಫ್ -x ಈಕ್ವಲ್ ಟು y. ದಿಸ್ ಇಂಪ್ಲೈಸ್ ಟ್ಯಾನ್ ಆ ಕಡೆ ಬರೋ ಟ್ಯಾನ್ y ಇನ್ವರ್ಸ್ ಹೋಗ್ಬಿಡ್ತದೆ, ಟ್ಯಾನ್ y ಈಕ್ವಲ್ ಟು -x. ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್, ವಿ ಗೆಟ್ ಮೈನಸ್ ಟ್ಯಾನ್ y equal to x. Now we can take this minus inside because tan of minus y equal to minus tan y. Therefore tan of minus y equal to x. Now take tan to the right hand side, we get minus y equal to tan ikkada bandre enayitu iga tan inverse x. So it is equal to minus, what is y? Y andre tan inverse of minus x. So tan inverse of minus x equal to tan inverse of x. Now multiply minus on both side, we get tan inverse of minus x equal to minus tan inverse x. So this is the result. Similarly, I hope that you can try this one. So ಅದೇ ಲೈನ್ಸ್ ಅಲ್ಲಿ ನೀವು ಇದನ್ನು ಕೂಡ ಟ್ರೈ ಮಾಡಬಹುದು. So once you try that,